ಕಿಸಾನ್ ವಾಣಿ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ದೇವದುರ್ಗ ತಾಲೂಕಿನ ಅಡಕಲಗುಡ್ಡ ಗ್ರಾಮದ ಶಿವರಾಜ್ ಅವರ ಕೃಷಿ ಅನುಭವಗಳನ್ನು ಕೇಳುವಿರಿ. ನಂತರ ಪೇರ್ಲಾ ಬೇಸಾಯದ ಕುರಿತು ಮಾಹಿತಿ ಅಮರೇಶ್ ಹಾಶಿಯಾಳ್ ಅವರಿಂದ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ದೇವದುರ್ಗ ತಾಲೂಕಿನ ಅಡಕಲಗುಡ್ಡ ಗ್ರಾಮದ ಶಿವರಾಜ್ ಅವರ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ನಮ್ಮ ರೈತರ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಅಡಕಲಗುಡ್ಡ ಗ್ರಾಮದ ಶಿವರಾಜ್ ಇವರು ಸಣ್ಣ ರೈತರು. ಇರುವಂತಹ ಒಂದು 2 ಎಕರೆ ಭೂಮಿಯಲ್ಲಿ ಹತ್ತಿಯನ್ನು ಹಾಕೊಂಡಿದ್ದಾರೆ. ಜೊತೆಗೆ 1 ಎಕರೆ ಭೂಮಿಯಲ್ಲಿ ಲೀಸನ್ನು ಮಾಡಿಕೊಂಡು ತೊಗರಿಯನ್ನು ಹಾಕೊಂಡು ಸಣ್ಣ ರೈತರು ಚಿಕ್ಕ ಪ್ರಮಾಣದಲ್ಲಿ ತಮ್ಮ ಕೃಷಿ ಬದುಕನ್ನು ಮಾಡ್ಕೊಂಡು ಹೊರಟಿದ್ದಾರೆ. ಸಣ್ಣ ರೈತರ ಸಮಸ್ಯೆಗಳು ಏನಿದಾವೆ, ಸಣ್ಣ ರೈತರು ಏನು ಮಾಡಿದರೆ ಒಳ್ಳೆಯ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಇತ್ತೀಚಿನ ದಿನಗಳಲ್ಲಿ ಕೃಷಿ ಅವ್ರದ್ದು ಎತ್ತ ಸಾಗಿದೆ ಎಂಬಂತ ಒಂದು ಮಾಹಿತಿಯನ್ನು ಶಿವರಾಜ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ರೈತರ ಜೊತೆ ಹಂಚಿಕೊಳ್ತಿದ್ದಾರೆ. ಶಿವರಾಜ್ ಅವರ ಈಗ ತಮ್ಮದು ಮೂಲ ಕೃಷಿ ಕುಟುಂಬನ ಹೇಗೆ? ಮೊದಲಿದ್ದನು ನಿಮ್ಮಂತನ ಒಕ್ಕಲ್ತನದ ಸರ್. ಏನು ವ್ಯವಹಾರ ಏನ ಮಾಡಲಿಲ್ಲ? ಏನ್ ವ್ಯವಹಾರ ಇಲ್ರಿ, ಒಕ್ಕಲ್ತನ ಇಷ್ಟೇ ಮಾಡ್ತೀವಿ. ಹತ್ತಿ, ತೊಗರಿ, ಶೇಂಗಾ. ಏನು ನಿಮ್ ಕಡೆ ನೀರಾವರಿ ಐತಾ? ಆದ್ರೆ ನೀರಾವರಿ ಕಾಯಿನೆಲ್ಲ ಬಂದದ. ಅದಕ್ಕೆ ಈಗ ಹತ್ತಿ, ತೊಗರಿ, ಶೇಂಗಾ ಬೆಳಿತೀವ್ರಿ. ಈಗ ನೀರಾವರಿ ಅದ ಏನ್ ಕೆನಾಲ್ ಮೂಲಕ, ಕಾಲುವೆ ಮೂಲಕ ಬರ್ತದೋ ಅಥವಾ ಏನಾದ್ರು ಪಂಪ್ ಸೆಟ್ ಇಟ್ಟು ಡೀಸೆಲ್ ಪಂಪ್ ಸೆಟ್ ಇಟ್ಟರೆ ಹೇಗೆ? ಪಂಪ್ ಸೆಟ್ ಹಾಕಿವಿ. ಪಂಪ್ ಸೆಟ್ಲಿದ್ದ ಹೊಡ್ಕೊಂತೀವಿ ಹೊಲಕ್ಕೆ. ಏನು ಡೀಸೆಲ್ ಪಂಪ್ ಸೆಟ್ ಇಲ್ರಿ, ಕರೆಂಟ್ ಪಂಪ್ ಸೆಟ್. ಅಂದ್ರೆ ಕರೆಂಟ್ ಈಗ ಹಳ್ಳ್ಯಾಗ ಕೆಲವೊಂದ್ ಕಡೆ ಹೋಗ್ಬಿಡ್ತದ, ರಾತ್ರಿ ಬಿಡ್ತಾರ, ಅವ ಕಷ್ಟ ಆಗಂಗಿಲ್ಲ? ಅದು ಒಂದು ಲೆಕ್ಕ ಬಿಡ್ತಾರ್ರಿ. 7 ಗಂಟೆ ಬಿಡ್ತಾರ, 7 ಗಂಟೆ ಮೇಲೆ ಬಂದ್ ಆಗ್ತಾರ ಕರೆಂಟ್. ಅದನ್ನ ನೀವು ಡೀಸೆಲ್ ಪಂಪ್ ಸೆಟ್ ಇಟ್ಕೊಂಡ್ರಪ್ಪ ಅಂತಂದ್ರೆ ಹಗಲತ್ನಾಗ ನೀವು ಹೊಡ್ಕೊಂಡು ರಾತ್ರಿ ಆರಾಮಾಗಿ ಮಕ್ಕಬೋದಲ್ಲ? ಮಕ್ಕಬಸ್ ಸರ್, ಅಂದ್ರ ಕೆನಲ್ ಒಳಗಾದ್ರ ನಮ್ಮಲ್ಲಿ ಪಂಪ್ ಸೆಟ್ ಇಡಕ್ ಆಗಲ್ಲ, ಬರಲ್ಲ. ಕರೆಂಟ್ ಆದ್ರ ಇನ್ನು 1000 ಫೂಟ್ ಆದ್ರೆ ದುಬ್ತದ. ಅಷ್ಟು ಮಾಡ್ಕೊಂತ ಬಂದೇವ್ ನೋಡ್ರಿ. ಈಗ ಅಂತಂದ್ರೆ ಈಗ ನಿಮ್ಮದು ನೀರಾವರಿ ಓಸು ಭೂಮಿಗೆ ಆಡತ್ತ ಹೇಗೆ? ಓಸು ನೀರಾವರಿ ಭೂಮಿ ನಮ್ಮಲ್ಲಿ ಕೆನಲ್ ಬಂದ ನೀರಾವರಿ ಅಲ್ಲ. ಅಂತಂದ್ರೆ ಈಗ ನಿಮ್ 2 ಬೆಳೆಗೆ ನೀರಾಡ್ತದ ಏನು ಅಥವಾ ಒಂದೇ ಬೆಳೆ ಮಾಡ್ತೀರಿ ನೀರಾವರಿ? ಈಗ ಹೋದ ವರ್ಷ ಒಂದೇ ಬೆಳೆ ಆಗಿದ್ರಿ. ಮೊದ್ಲು 2 ಬೆಳೆ ಬರ್ತಿತ್ತು. ಕೆನಲ್ ನೀರು ಬಂದ್ರೆ 2 ಬೆಳೆ, ಕೆನಲ್ ನೀರು ಬೆಳಕ ಒಂದೇ ಬೆಳೆ. ಇಷ್ಟ ಆಯ್ತು ನೋಡ್ರಿ. ಯಾಕ್ರಿ ಯಾವಾಗ 2 ಬೆಳೆಗೆ ನೀರ್ ಆಗ್ತಿತ್ತು? ಈಗೇನು ಕೆನಲ್ ಒಂದೇ ಕಡಿಮೆ ಆಗ್ಬಿಟ್ಟದ ಹೇಗೆ? ನೀರು ಕಡಿಮೆ ಆಗಿದ್ರಿ, ಸ್ವಲ್ಪ ಮಳೆಗಾಲ ಕಡಿಮೆ ಅಲ್ರಿ, ಅದಕ್ಕೆ ಈಗ ಒಂದೇ ಬೆಳೆ ಮಾಡಕತ್ತೀವ್ರಿ. ಈಗ 2 ಎಕರೆ ಭೂಮಿ ಇದೆ ಅಂತ ಹೇಳಿದ್ರಿ. ಈಗ ಏನೇನ್ ಬೆಳಿತೀರಿ? ಎಂತ ಭೂಮಿ ನಿಮ್ದು? ಕರಿದು, ಕೆಂಪುದು, ಎಂತದ್ದು? ಕೆಂಪು ಭೂಮಿ ರೀ ನಮ್ದು. ಮಸಬು ಎಲ್ಲ ಬೆಳಿತದೆ. ಶೇಂಗು, ಸಜ್ಜೆ, ತೊಗರಿ, ಹತ್ತಿ ಎಲ್ಲಾ ಮಾಲ್ ಬೆಳಿತದೆ ನಮ್ದು. ಹೆಸರು, ಶೇಂಗಾ ಎಲ್ಲ ಬೆಳಿತದೆ. 2 ಎಕರೆ ಮಾಡ್ಕೊಂಡ್ರಿ. ಏನ್ ಹಾಕಿರಿ 2 ಎಕರೆದಾಗ? ಹತ್ತಿ ಹಾಕಿವ್ರಿ, 2 ಎಕರೆ ಹತ್ತಿನ ಹಾಕಿವಿ ಎಲ್ಲ. ಹತ್ತಿ ಹಾಕಿ ಎಷ್ಟು ಸಾತು? 2 ತಿಂಗಳು ಆಯ್ತ್ರಿ. 2 ತಿಂಗಳ. ಈಗ ನೀವು ಮೇದಾಗ ಹಾಕಿರಿ? ಫಸ್ಟ್ ರೋಣಿಗೆ ಹಾಕಿವ್ರಿ. ರೋಣಿ ಮಳೆಗೆ? ಫಸ್ಟ್ ರೋಣಿ ಮಳೆಗೆ ಹಾಕಿವಿ ನೋಡಿ. ಈಗೇನು ಸ್ವಲ್ಪ ಎಡೆಗುಂಟಿ ಚಲೋ ಬಂದಿರ್ಬೇಕು, ಈಗ ಮಣಕಾಲ್ ಮಟ್ಟ ಬಂದಿರ್ಬೇಕು? ಬಂದದ್ರಿ, ಮಣಕಾಲ್ ಮಟ್ಟ ಮೇಲೇನೆ ಬಂದದ. ಮಣಕಾಲ್ ಮಟ್ಟ ಈಗ ಫಲ ಕಾಯಿ ಬಂದ. ಏನು ಹೂಗಿ ಹಿಡ್ಕಾಗತ್ತವ? ಹೂ ಹಿಡ್ಕೊಂಡವ್ರಿ. ಹೂ ಉದ್ರಕ್ ಹಚ್ಚವ. ಈಗ ಹೂ ಉದ್ರಾಕತ್ತವ. ಹೆಂಗ್ರಿ ಈಗ ಹೂ ಉದ್ರಕ್ಕೆ ಏನ್ ಕಾರಣ ಅಂತ ಹೇಳ್ತಾರ? ನೀವೀಗ ಬಹಳ ವರ್ಷದಿಂದ ಒಕ್ಕಲ್ತನ ಮಾಡ್ಕೊಂತ ಬಂದಿರಿ, ಸುಮಾರು ವರ್ಷಗಳಿಂದ ನಿಮಗೆ ಹತ್ತಿ ಅನುಭವ ಅದ. ಹೂ ಎದಕ್ಕೆ ಉದುರ್ತಾವ ಅಂತ ಹೇಳಿ ಹೆಂಗ್ ನಿಮ್ಗೆ ಏನ್ ಮಾಹಿತಿ ನಿಮ್ಮ ವಿಚಾರದಲ್ಲಿ? ಹುಳ ಬಂದ್ರೆ ಓದಿರ್ತವ್ರಿ. ಯಾವ್ದೋ ಒಂದು ಹುಳ ಇರ್ತದೆ, ಹುಳ ಬಂದ್ರೆ ಓದಿರ್ತವ್ರಿ. ಸುಮ್ಮನೆ ಉದರಲ್ಲ. ಹುಳ ಇರ್ಲಿಕ್ಕ ಉದರಲ್ಲ, ಹುಳ ಬಂತ ಬಂದ್ರೆ ಉದುರ್ತದ. ಈಗ ನೀವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿಗೆ ಬಂದಿರಿ. ಈಗ ಅಸ್ಕ್ಯಾಳ ಬಲ್ಲಿ ಒಂದೈತಲ್ಲ ಕೃಷಿ ವಿಜ್ಞಾನ ಕೇಂದ್ರ, ಇಲ್ಲಿ ಮಾಹಿತಿ ನಿಮ್ಗೆ ಸಿಗ್ತದಂತ ಹೇಳಿ ನಿಮ್ಗೆ ಹೆಂಗ್ ಗೊತ್ತಾತು? ಸರ್ ಬಂದಿದ್ರು ಅವಾಗ ಒಂದ್ 2-3 ಸಲ ಬಂದ್ರೆ ನಾವು ಇಲ್ಲಿ ಮೀಟಿಂಗ್ ಮಾಡಿವ್ರಿ. ಅದಕ್ಕೆ ನಮಗೆ ಗೊತ್ತಾಗಲ್ರಿ. ಇಲ್ಲಿ ತರಬೇತಿ ಪಡ್ಕೊಂಡಿರಿ? ಪಡ್ಕೊಂಡಿವಿ. ಅವಾಗ ಬರ್ತಿರ್ತೀರಿ ಇಲ್ಲಿ ರಾಯಚೂರಿಗೆ ಬಂದಾಗ? ಇಲ್ಲಿ ಬೆಟ್ಟ ಹೋಗ್ತೀರಿ? ಹೋಗ್ತೀವಿ ರಾಯಚೂರಿಗೆ ಬಂದಾಗ. ಅದಕ್ಕಾಗಿ ನೀವು ಬಂದೀವಿ ನಾವು. ಶಿವರಾಜ್ ಅವರೇ, ಈಗ ಹೊರಗಡೆ ಮಾಹಿತಿ ಪಡ್ಕೊಳ್ಳೋಕ್ಕೂ ಮತ್ತೆ ಈಗ ನಮ್ಮ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಎಲ್ಲಿ ಅದಕ್ಕೆ ಇದಕ್ಕೆ ಮಾಹಿತಿ ಏನಾರ ಫರ್ಕ್ ಆಗತ್ತೇನ? ಇಲ್ಲಿ ಮಾಹಿತಿ ಕೊಡ್ತಾರ. ಇಲ್ಲಿ ಹೊರಗಡೆ ಏನು ಕೊಡಲ್ರಿ ಯಾರು. ಅಷ್ಟೇ ಎಣ್ಣೆ ಕೊಡ್ತಾರ, ಗೊಬ್ಬರ ಕೊಡ್ತಾರ. ಇಲ್ಲಿ ಎಲ್ಲ ಅವ್ರು ಹೇಳಿ ಕೇಸಿ ಕೊಡ್ತಾರ, ಮಾಹಿತಿ ಕೊಡ್ತಾರ. ಇಲ್ಲಿ
ಈಗ ಹೆಂಗ್ ಹೊಡಿಬೇಕು, ಎಷ್ಟು ಹಾಕ್ಬೇಕು, ಯಾವಾಗ ಹೊಡಿಬೇಕು ಅಂತ ಹೇಳ್ತಾರೆ ಇಲ್ಲಿ. ಇಲ್ಲಿ ಅಂಗಡಿಗೆ ಹೋದಪ್ಪ ಅಂತಂದ್ರೆ ಇದನ್ನ ಹೊಡೆದ್ ಬಿಡು ಅಂತ ಹೇಳಿ ಡಬ್ಬಿ ಕೊಟ್ಟು ಕಳ್ಸ್ಬಿಡ್ತಾರೆ. ನಾವು ಹೆಂಗ ಯಾವಾಗ ನೋಡಿ ಅವ್ರು ಹೇಳಂಗಿಲ್ಲ ಅವರು ಅಂಗಡಿಯವರು. ಇಲ್ಲ ಈಗ ರೈತರು ನಿಂತಿರ್ತಾರೆ ಸಾಲಗೈ ನಡೆಯಪ್ಪ ಮುಂದಡಿ ಮತ್ತೆ ಇನ್ನೊಬ್ರು ಬರ್ತಾರಂತ. ಗಿರಾಕಿ ಬರ್ತಾವ ಅಂತಾರ ಅವ್ರು ಹೇಳಂಗಿಲ್ಲ ಅವರು. ಇಂಥ ಇಷ್ಟ ಹಾಕಿಬಿಡಿ ಅಂತ ಹೇಳಂಗಿಲ್ಲ ಅವರು. ಸುಮ್ಮನೆ ಕೊಡ್ತಾರೆ ಕಳಿಸ್ತಾರೆ. ಇಲ್ಲ ಅಂದ್ರೆ ಸ್ವಲ್ಪ ಮಾಹಿತಿ ಹೇಳ್ತಾರೆ ಇಲ್ಲಿ. ಮಾಹಿತಿ ಹೇಳ್ತಾರೆ. ಅದಕ್ಕಾಗಿ ಇಲ್ಲಿ ಬರ್ತೀವಿ ನಾವು. ಹೌದು, ಯಾಕಂತಂದ್ರೆ ಈಗ ಸ್ವಲ್ಪ ಮಾಡಾಗೈತಿ, ಸ್ವಲ್ಪ ಹನಿ ಉದ್ರಾಕತ್ತವ ಸ್ವಲ್ಪ ಈಗ ಜಾಸ್ತಿ ಮಾಡಾಯ್ತಪ್ಪ ಹುಳ ಜಾಸ್ತಿ ಬರ್ತದ. ಹೌದು, ಅದಕ್ಕಾಗಿ ನಾವು ಸ್ವಲ್ಪ ಬಂದಿವ್ರಿ ಇಲ್ಲಿ. ಈಗ 2 ಎಕರೆ ಹತ್ತಿ ಜೊತೆಗೆ ಮತ್ತೇನಾದ್ರು ಲೀಸ್ ಗೀಸ್ ತಗೊಂಡು ಏನಾರು ಮಾಡಿರಿ? ಏನಿಲ್ರಿ ಸರ್, 2 ಎಕರೆ ಅಷ್ಟೇನಾ ಭೂಮಿ ನಿಮ್ದು? 2 ಎಕರೆ ಭೂಮಿ. ಯಾಕ್ರಿ ನಿಮ್ ತಂದೆರ ಕಾಲದ ಮೇಲೆ ಅಷ್ಟೇ ಬಂತ ಹೇಗೆ ನಿಮ್ದು? ಎಲ್ಲರೂ ಮೊದ್ಲು ಇತ್ತು ಎಲ್ಲರೂ ಬೇರೆ ಹಾಕ್ಯಂತ ಅಣ್ಣ ತಮ್ಮರು ಎಲ್ಲ ಮತ್ತೆ ಅಷ್ಟೇ ಬಂದ್ರಿ. ಮೊದ್ಲು ಒಂದು 20 ಎಕರೆ ಇತ್ತು ರೀ. ಈಗ ಮತ್ತೆ ಎಲ್ಲಾರು ಬೇರೆ ಹಾಕ್ಯಂದು ಬೇರೆ ಕಲ್ತ ತಕ 20 ಎಕರೆ ಇತ್ತು. ಈಗ ಎಲ್ಲಾರು ಬೇರೆ ಆಗಿವಿ ನಾವು. ಹೌದೆಲ್ಲ ಹೊಡ್ಕೊಂಡ್ ಬಂದು 2 ಎಕರೆ ಬಂದು ನಿಂತದ. 2 ಎಕರೆ ಈಗ ನಮ್ಮ ಮಕ್ಕಳಿಗೆ 1.5 ಎಕರೆ 1 ಎಕರೆ ಅರ್ಧ ಎಕರೆ ಹಿಂಗ ಆಗ್ಬಿಡ್ತದ. ಅಷ್ಟೇ ಅಷ್ಟೇ ನೋಡಿ. ಮತ್ ಮನೆಗ ಏನಾದ್ರು ಎತ್ತು, ಆಡು, ಓರಿ ಐದವ್ರಿ. ಎತ್ತು ಆಡಾವ, 2 ಆಡಾವ, 2 ಎತ್ತಾವ, 2 ದನ ಅವ. ಏನು ಹಾಲು ಹಿಂಡ್ತಾವ ದನಗಳು? ಇಡ್ತಾವ್ರಿ. ಈಗ ಮತ್ತೆ ಅಷ್ಟು ಮೇವು ಇದ್ರೆ ಮತ್ತೆ ಹಂಗೆ ಇಡ್ತಾವ ಸುಮ್ಮನೆ ಪೂರ್ತಿ ಅಷ್ಟೇ ರೀ. ಏನು ಈ ಎತ್ತುಗಳು ಚಲೋ ಕೆಲಸ ಮಾಡ್ತಾವ? ಮಾಡ್ತಾವ್ರಿ. ಅಂದ್ರೆ ಓಸು ಕೆಲಸ 2 ಎಕರೆದ್ದು ನಿಮ್ದು ಎತ್ತುಗಳ ಮಾಡ್ಸ್ಕೊಂತೀರಿ? ಟ್ರಾಕ್ಟರ್ ಗಿಟ್ರಿ ಬಾಡಿಗೆ ತಗೊಂತೀರಿ? ಟ್ರ್ಯಾಕ್ಟರ್ ಓಡಿಸ್ತೀವಿ ರೀ. ಟ್ರ್ಯಾಕ್ಟರ್ ಓಡಿಸ್ತೀವಿ, ಎತ್ಲಿನೂ ಮಾಡ್ತೀವಿ. ದೊಡ್ಡ ಕೆಲಸ ಐತಪ್ಪ ಅಂತಂದ್ರೆ ಟ್ರಾಕ್ಟರ್ ಓಡಿಸ್ತೀವಿ. ಟ್ರ್ಯಾಕ್ಟರ್ ಓಡಿಸ್ತೀವಿ. ಸಣ್ಣ ಕೆಲಸ ಇದ್ರೆ ಎತ್ಲಿ ಮಾಡ್ಕೊಂತೀವಿ. ಮತ್ತೀಗ ನಿಮ್ದು ಸಣ್ಣ ರೈತರು, 2 ಎಕರೆ ಭೂಮಿ ಅದ. ಈ 2 ಎಕರೆ ಆದ್ಮೇಲೆ ನಿಮ್ಮ ಗಳೇವು ಮತ್ತೆ ಬೇರೆ ಹೊಲದಾಗ ಹೋತಾವ? ಓದ್ತೀವಿ ರೀ. ಯಾರಿಗ ಬಗಲ ಪಕ್ಕದಾಗಿದ್ದವರು ಗಳೆ ಹೊಡಿತೀವಿ. ಎಷ್ಟು ನಡೆದವ್ರಿ? ಈಗ ಒಂದ್ ದಿನಕ್ಕೆ 1500 2000 ತನಕ ನಡೆದವ್ ಎಲ್ರಿ. ಅದೇ 1200 ಕೊಡ್ತಾರ ನಮ್ಮಲ್ಲಿ. 1200 ಬಾಡಿಗೆ. ಅದು ಮತ್ತೆ ಎತ್ತುಗಳಿಗೆ ಚಲೋ ಮೇಯಿಸ್ಬೇಕು. ಮೇಯಿಸ್ಬೇಕು ಕಾಳು ಇಡಬೇಕು, ಮೇಯಿಸ್ಬೇಕು. ಅಂದ್ರೆ ಹಿಂಗಾರ. ಯಾಕ್ರಿ ಈಗ ಶಿವರಾಜ್ ಅವರೇ, ಈಗ 2 ಎಕರೆ ಭೂಮಿ ಒಳಗ 1 ಎಕರೆ ಹತ್ತಿ ಹಾಕಿ 1 ಎಕರೆ ಏನಾದ್ರು ಹೊಟ್ಟಿ ಕಾಳು ಸಜ್ಜಿ ಗಿಜ್ಜಿ ಬೇಕಲ್ಲ, ಮತ್ತೆ ಅದಂಗೆ ಮಾಡ್ತೀರಿ? ಅದು ಬೇಸಿಗೆ ಹಾಕ್ತೀವಿ ರೀ. ಹತ್ತಿ ಬಂದ್ಮೇಲೆ ಬೇಸಿಗೆ 1 ಎಕರೆ ಹಾಕೊಂಡಪ್ಪ ಅಂದ್ರೆ ಸಾಕು. ಅಂದ್ರೆ ಈ ಹತ್ತಿ ತಕೊಂಡ್ಮೇಲೆ ಬೇಸಿಗೆ ನಿಮ್ಗೆ ಸಜ್ಜಿ ಚಲೋ ಬರ್ತದ? ಶೇಂಗು ಸಜ್ಜಿ ಹಾಕ್ತೀವಿ ರೀ. ಈ ಬೆಳೆ ತಕೊಂಡ್ಮೇಲೆ ಶೇಂಗು ಹಾಕೋರು ಶೇಂಗು, ಸಜ್ಜಿ ಹಾಕೋರು ಸಜ್ಜಿ ಹಾಕ್ತಾರೆ. ಬರ್ತಾವ್ರಿ. ಬರ್ತದ. ಬರ್ತದೆ. ಮತ್ತೆ ಆಡದವ ಅಂತ ಹೇಳಿದ್ರಿ, ಎಷ್ಟದಾವ್? 2 ಆಡವ. ಯಾಕ್ರಿ ಇನ್ನೊಂದು 4 ಮಾಡ್ಕೋಬೇಕು ಜೊತೆಗೆ? ಅಲ್ಲಿ ನಮ್ಮಲ್ಲಿ ಸ್ವಲ್ಪ ತೊಂದ್ರೆ ಅಲ್ರಿ ಮೇಸಕ. ಅಲ್ಲಿ ಹೊಲದಲ್ಲಿ ನಾವು ಸಾಕು ಹೇಳ್ರಿ ನಮ್ಗೆ ಹಿಂಗ. 2 ಜೊತೆಗೆ ಇನ್ನೊಂದ್ ಸ್ವಲ್ಪ ಏನಪ್ಪಾ ಅಂತಂದ್ರೆ 1 4 ಆಗ್ಬಿಟ್ಟಿವಿ ಅಂತಂದ್ರ ಅವು ಒಂದ್ಸಲ ಈತಪ್ಪ ಅಂತಂದ್ರ 2 3 ಈತಾವ. 3 ಇತ್ತೇವ್ ಬಿಡ್ರಿ. ಇದ್ರೂ ಅವು ಜಗ್ಗಿ ಆತಾವ ಹೊಲ್ದಾಗ ತುಳಿದಾಡ್ತಾವ. ನಮ್ಗೆ 2 ಸೆಟ್ ಆತಾವ ನಮ್ಗೆ ಹೊಲ್ದಾಗ ಅಲ್ಲಿ ಮೇಯಕ. 2 ಆದ್ಮೇಲೆ ಮತ್ತೆ ಮಾರ್ಬಿಡ್ತೀರಿ? ಮತ್ತೆ 2 ತಗೊಂಡ್ ಮತ್ತೆ ಅಷ್ಟೇ 2 ಉಳಿಸ್ಕೊಂತೀವಿ, ಮಾರಿ ಬಿಡ್ತೀವಿ. ಮತ್ತೆ ಶಿವರಾಜ್ ಅವ್ರೀಗ ಟಗರ್ ಮರಿನೂ ಕೂಡ ಚಲೋ ಅಂತಾರೆ. ಈಗ ಯಾಕಂತಂದ್ರೆ 6 ತಿಂಗಳ ಮೇಯಿಸ್ಬಿಟ್ಟುವಪ್ಪ ಅಂತಂದ್ರೆ ಡಬಲ್ ಬರ್ತದೆ. ಅದು ಡಬಲ್ ಬಿಡ್ರಿ. ಅದಕ್ಕೊಂದು ಚೆಡ್ ಹಾಕ್ಬೇಕು, ಒಬ್ಬ ಮನುಷ್ಯ ಇರ್ಬೇಕು ಅದು ಕಾಯಕ. ಅಂದ್ರೆ ಡಬಲ್ ಬರ್ತದ. ಈಗ ನಿಮ್ಮ ದೇವದುರ್ಗದಾಗ ಕೊದ್ದೊಡ್ಡಿ ಅವು ಇವು ಚಲೆ, ನಿಮ್ಮ ಮಡ್ಕಲ್ ಗುಂಡ ಕಡೆ ಗುಡ್ಡ ಅವು ಇವು ತಪ್ಪಲ ಚಲೋ ಸಿಗ್ತಾವ್ರಿ. ಈಗ ಮಳೆಗಾಲ ಕಡಿಮೆ ಅಲ್ಲ, ಅಷ್ಟು ಇರೋದಲ್ಲ. ಮಳೆಗಾಲ ಕಡಿಮೆ ಅಲ್ಲ, ಈಗ ಇರೋದಲ್ಲ ಅಷ್ಟು ಗುಡ್ಡದಾಗ. ಇಲ್ಲ ನಾವು ಹೊಲದಲ್ಲಿ ಮೇಯಿಸ್ತೀವಿ ನಾವು. ಅಂದ್ರೆ ನಿಮ್ಗೆ ಎಷ್ಟು ನೀಗ್ತದ ಎಷ್ಟು ಮಾಡ್ಕೊಂಡು ಅಷ್ಟೇ ನಾವು ಅಷ್ಟೇ ಮಾಡ್ತೀವಿ, ಹೆಚ್ಚಿಗೆ ಮಾಡಲ್ಲ. ಎಷ್ಟು ಕೈಲಿ ಅಷ್ಟೇ ಮಾಡ್ತೀವಿ ನಾವು. ಮತ್ತೇನು ಕೋಳಿನ ಐತವ್ರಿ. ಕೋಳಿ ಒಂದು 4-5 ಕೋಳಿ ಅವ. ಹಿಂಗೆ ಮಾಡ್ಕೋಬೇಕು. ಯಾಕಂತಂದ್ರೆ ನಾನು ಯಾಕೆ ಕೇಳಕತ್ತೀನಿ ಅಂತಂದ್ರೆ, ಈಗ ಒಂದು 20-30 ಕೋಳಿ ಇತ್ತು, ಒಂದು 4-5 ಹೋತ್ ಮರಿ ಇದ್ವು, ಒಂದು 8-10 ಆಡು ಮರಿ ಇದ್ವಪ್ಪ ಅಂತಂದ್ರೆ ನಮಗೆ ಒಂದಲ್ಲ ಒಂದು ಕೆಲಸ ನಮಗೆ ವರ್ಷ ಪೂರ್ತಿ ಸಿಗ್ತದೆ ರೀ. ಈಗ ಬೆಳೆ ತಕ್ಕಂಡ್ಮೇಲೆ ನಾವು ಈಗ ಮನೆಗೆ ಕೂತ್ಕೊಂಡು ಖಾಲಿ ಕೊಡೋ ಸಮಯ ಬರಲ್ರಿ. ಖಾಲಿ ಕುಂದ್ರಕ್ಕೆ ಮತ್ತೆ ನಡೆಯಲ್ಲ ನಮ್ಗೆ. ಯಾವ್ದಾರ ಒಂದು ಇದ್ರೆ ನಡೀತದೆ ನಮ್ಮ ರೈತರಿಗೆ. ಅಷ್ಟೇ ನೋಡ್ರಿ. ಈಗ ಶಿವರಾಜ್ ಅವ್ರ, ಈಗ ನಿಮ್ಮದು ಕೆನಾಲ್ ಪಕ್ಕದಾಗ ಐತೆ ಅಂತಂದ್ರಿ, ಈಗ ಕರೆಂಟ್ ತಗೊಂಡು ನೀವು ನೀರು ಹಾಕ್ಸ್ಕೊಂಡ್ರಿ, ಮತ್ತೇನೋ ಒಂದು 4-5 ಎಕರೆ ಯಾರ ಆಜು ಬಾಜು ಲೀಸ್ ತಗೊಂಡು ಏನಾರ ಒಂದು ತರಕಾರಿ ಹಾಕೊಂಡ್ರ? ಹಾಕೋಬೇಕು ಬಿಡ್ರಿ. ಯಾರು ಲೀಜಿಗೆ ಕೊಡಲ್ಲ. ಇದ್ದು 2 ಎಕರೆ 3 ಎಕರೆ ಇರ್ತಾವ. ಈಗ ಲೀಜಿಗೂ ಕೊಡಲ್ಲ, ಕಡಿಮೆ. ಅವು ಲೀಸ್ ಜಾಸ್ತಿ ಹೇಳ್ತಾರ, ಯಾಕೆ ಮಾಡಲ್ಲ. ಮತ್ತೆ ಅವ್ರವ್ರೇ ಮಾಡ್ಕೊಂತಾರ. ಅವ್ರವರೇ ಮಾಡ್ಕೊಂತಾರ. ಭೂಮಿ ಕಡಿಮೆ ಅಲ್ರಿ. ಸಣ್ಣ ರೈತರು ಹೆಚ್ಚಿಗೆ 10 ಎಕರೆ 20 ಎಕರೆ ಇದ್ರ ಕೊಡ್ತಾರ. ಈಗ 3 ಎಕರೆ 2 ಎಕರೆ 4 ಎಕರೆ ಇರ್ತಾವ ಅಷ್ಟೇ. ಈಗ ಯಾರಿಗೆ ಇದ್ರು 10 ಎಕರೆ ಯಾರಿಗೆ ಕಡಿಮೆ. ಈಗ ದೊಡ್ಡ ರೈತನೇ 10 ಎಕರೆ ಇದ್ದವ್ರು. ಈಗ ಶಿವರಾಜ್ ಅವ್ರೆ, ಮತ್ತೆ ಮಕ್ಕಳು ಏನ್ ಮಾಡ್ತಾರ? ಮಕ್ಕಳು ಓದ್ತಾರ್ರಿ. ಮತ್ತೆ ಅವ್ರಿಗೇನೋ ಕೃಷಿ ಕೆಲಸ ಹಿಂಗ ಹೊಲ ಹೆಂಗಿರ್ತದ, ಕಳೆ ಹೆಂಗಿರ್ತದ, ಬೆಳೆ ಹೆಂಗ್ ಬೆಳೀತದ, ಅವ್ರೇನೋ ನಿಮ್ ಜೊತೆ ಬರ್ತಾರ? ಯಾವಾಗ ನಮ್ಮ ಸಾಲಿ ಬಿಟ್ಟಾಗ ಬರ್ತಾರ್ರಿ. ಸಾಲಿ ಬಿಟ್ಟಾಗ ಅಲ್ಲಿ ಬೆಂಗಳೂರಾಗ ಓದ್ತಾರ, ಅಲ್ಲೇ ಓದ್ತಾರೆ. ಜೊತೆಗೆ ನೀವು ಮನೆಗ ಮಾಡೋರು ಎಷ್ಟು ಜನ ಇದ್ರಿ? ಈಗ ನಾವು ಇಬ್ಬರೇ ಮಾಡ್ತೀವ್ರಿ. ನಾವು ಗಂಡ ಹೆಂಡತಿ ಇಬ್ಬರೇ ಮಾಡ್ಕೊಂತೀವಿ. 2 ಮಕ್ಕಳು ಸಾಲಿಗಾರ. ಎಲ್ಲ ಖರ್ಚು ಎಲ್ಲ ಒಕ್ಕಲ್ತನದ ಮೇಲೆ ಅದ್ರ ಮೇಲೆ ಮತ್ತೆ ಏನ್ ಬೇರೆ ಇನ್ಕಮ್ ಏನಿಲ್ಲ? ಎಲ್ಲ ಹೆಂಗ್ರಿ? ಮತ್ತೆ ಈಗ ನಿಮ್ದು ಹೊಟ್ಟೆ ತುಂಬಿಕೋಬೇಕು, ಮತ್ತೆ ಮಕ್ಕಳಿಗೂ ಕಳಿಸ್ಬೇಕು. ಯಾಕಂತಂದ್ರೆ ಅಲ್ಲಿ ಈಗ ಶಿಕ್ಷಣದ್ದು ಖರ್ಚು ಇತ್ತೀಚೆಗೆ ಬಹಳ ಬರ್ತಾವ. ಇದ್ರ ಜೊತೆಗೆ ಏನಾದರೂ ಒಂದು ಉಪಕಸಬು ಏನೇ ಹೇಳಿದ್ರಲ್ಲ ತಾವು, ಈಗ ಆಡ್ ಸಾಕಾಣಿಕೆ ಮಾಡೋದು, ತರಕಾರಿ ಹಾಕೊಳ್ಳೋದು, ಏನಾರ ಒಂದು ಸೊಪ್ಪು ಹಾಕೊಳ್ಳೋದು, ಇಂಥವೆಲ್ಲ ಮಾಡ್ಕೊಂಡ್ರೆ ಸ್ವಲ್ಪ ನಿಮ್ಗೆ ದಿನಾಲೂ ರೊಕ್ಕ ಕೈಯಾಗ ಆಡ್ತಾವ ಬಿಡ್ರಿ. ಮತ್ತೆ ಅದೇ ನಾವು ಆಡು ಮರಿ ಅಂತೀವಲ್ರಿ, ಅದ್ರಾಗ ಒಂದು 20-30 ಸಾವಿರ ಬೀಳ್ತೇವೆ. ಹೊಲ್ದಾಗ 1 ಲಕ್ಷ 1.5 ಲಕ್ಷ ಬೀಳಪ್ಪ ಅಂದ್ರೆ ಅವ್ರು ನಮ್ಮ ಕುಟುಂಬಕ್ಕೆ ಅವರಿಗೆ ಸಾಲಿಗೆ ಕಟ್ಟಕ ಸಾಕು ನಮ್ಗಷ್ಟೇ. 2 ಎಕರೆ ಹತ್ತಿ ಹಾಕೊಂಡ್ರಲ್ಲ, ಈಗ ಅಂದಾಜು ಎಷ್ಟು ಕ್ವಿಂಟಲ್ ಬರ್ಬೋದು ನಿಮ್ದು? ನಮ್ದು ಎಕರೆಗೆ 12 ಕ್ವಿಂಟಲ್ ಬರ್ತದೆ. ಈ ಸರಾಸರಿ ಪ್ರತಿ ವರ್ಷ ಅಷ್ಟೇ ಬರ್ತದ? 12 ಕ್ವಿಂಟಲ್ ಬರ್ತದೆ ನೋಡಿ. ನೀರು ಬಿಡ್ತೀರಿ? ನೀರು ಬಿಡ್ತೀವಿ.
ಯಾಕ್ರಿ ಈಗ ನೀರು ಬಿಟ್ಟ ಮೇಲೆ ಚಲೋ ಇಳುವರಿ ಬರ್ತದೆ. ಈಗ ಚಲೋ ಭೂಮಿ ಇತ್ತು, ಸ್ವಲ್ಪ ಸತು ಇತ್ತಪ್ಪ ಅಂತಂದ್ರೆ 15 ಕ್ವಿಂಟಲ್ ಮ್ಯಾಲೆ ಹೋಗ್ತದ. ಮೇಲೆ ಹೋಗ್ತದೆ ಬಿಡ್ರಿ. ಈ ನೀರು ಸ್ವಲ್ಪ ಸುಮಾರು ನೀರು, ಅದಕ್ಕಾಗಿ ಬೆಳೆ ಬರೋದಲ್ಲ. ಬೋರ್ ನೀರಿಗಾದ್ರೆ ಚಲೋ ಬರ್ತದೆ, 15 ಕ್ವಿಂಟಲ್ ತನಕ ಬರ್ತದೆ ಬೋರ್ ನೀರಿಗೆ. ಅದೇ ಸ್ವಲ್ಪ ಎರಿ ಭೂಮಿ ಐತಿ ಅಂದ್ರೆ ಚಲೋ ಬರ್ತದ. ಅದು ಎರಿ ಭೂಮಿ ಚಲೋ ಬರ್ತದೆ, 20 ಕ್ವಿಂಟಲ್ ಮೇಲೆ ಬರ್ತದೆ. ಎರಿ ಭೂಮಿ 20-25 ಕ್ವಿಂಟಲ್ ಬರ್ತದೆ ಎಕರೆಗೆ. ನಮ್ಮ ಇಬ್ರು ಏನು ಬಿಡಿಸಂತೀರಿ, 2 ಎಕರೆ ಇಬ್ಬರು ಬಿಡ್ಸಕ್ಕಾಗ್ತದ? ಮಳೆ ಬಂದು ಬಿಡ್ತದ, ಮತ್ತೆ ಎಲ್ಲ ನೆಲಕ್ಕೆ ಬಿದ್ದು ಬಿಡ್ತೈತಿ. ಅದಕ್ಕಾಗಿ ಕೂಲಿಯವರೆಲ್ಲ ಈಗ ಕೆಲಸನೇ ಇಲ್ಲ. ಕೂಲರ್ ಬೇಕಾ ಬೇಕು. 1 ಎಕರೆ ಇದ್ರೆ ಮತ್ತೆ ಈಗ ಅವರು ಕೆಜಿ ಲೆಕ್ಕದ ಮೇಲೆ ಬಿಡಿಸ್ತಾರ. ಬಿಡಿಸ್ತಾರೆ, ಕೆಜಿ ಲೆಕ್ಕನ ಬಿಡಿಸ್ತಾರೆ, ಈಗ ಕೂಲಿ ಲೆಕ್ಕನ ಬಿಡಿಸ್ತಾರೆ. ಅಂದ್ರೆ ನೀವು ಹೇಳದ ಪ್ರಕಾರ ಈಗ ಬಿಡಿಸಕ ಅರ್ಧ ರೊಕ್ಕ ಬೇಕು. ಅರ್ಧ ರೊಕ್ಕ ಆಗ್ಬೇಕು, ಸೋನೆಗೆ ಅವರಿಗೆ ಕೊಡ್ಬೇಕು. ಸವನ ಅವರಿಗೆ ಹೋಗ್ತದ ಅರ್ಧ. ಈಗ ನಾವು ಮನೆಯವ್ರು ಎಲ್ಲಾರು ಮಾಡಿಕೊಂಡ್ರೆ ಸ್ವಲ್ಪ ಉಳಿತದ. ಎಲ್ಲ ನಮ್ಮ ಮನೆಯವ್ರು ಏನು ಮಾಡೋದಲ್ಲ ಅಂದ್ರೆ ಕೂಲಿಯವ್ರು ನಿಟ್ರೆ ಮತ್ತೆ ಅವರಿಗೆ ಸೋನಾಗಿ ಹೋಗ್ತದೆ ಅಷ್ಟೇ. ನಾವು ಎಲ್ಲ ಖರ್ಚು ವೆಚ್ಚ ತೆಗೆದು ತಾವು ಹೇಳಿದೆ. ಈಗ ಗೊಬ್ಬರ, ಬೀಜ, ಕಸ ತೆಗೆಯೋದು ಒಂದು 20,000, ಒಂದು ಬಿಡ್ಸಕ್ಕೆ ಒಂದು 20,000, 40,000 ಆಯ್ತು. ಈಗ 12-13 ಕ್ವಿಂಟಲ್ ಬಂತಪ್ಪ ಅಂತಂದ್ರೆ ಒಂದು ಅರ್ಧ ಅವ್ರಿಗೆ ಹೋಗ್ತದ. ಅರ್ಧ ಸೋನಾಗಿ ಅವರಿಗೆ ಕೊಡ್ಬೇಕ್ರಿ. ಅವ್ರಿಗೆ ಸೋಪಾಲ ಕೊಟ್ಟಂಗೆ ಆಗ್ತದ. ಹೌದು, 7,000 ರೂಪಾಯಿ ಅಂತಂದ್ರೆ ಒಂದು 70-88,000 ಆಗ್ತದ. ಒಂದು 40,000 ರೂಪಾಯಿ ಖರ್ಚಾಗ್ತದೆ. ರೂಪಾಯಿದಾಗ 8 ಆಣೆ ಹೋಯ್ತು. ಎಲ್ಲಿ ಹೋಯ್ತು ನಿಮಗೆ ಸೋನಾಗಿ ಕೊಟ್ಟಂಗೆ ಅಂದೆ. ನಮ್ಮ ಮನೆಯವರು ಹುಡುಗರು ಪಡ್ರ ಇದ್ದಾರ ಬಿಡಿಸ್ಕೊಂಡ್ರೆ ಉಳಿತದ. ಈಗ ಎಲ್ಲಾರ ಕೂಲಿ ಮೇಲೆ ಅಂತಂದ್ರೆ ಮತ್ತೆ ಸೋನೆಗೆ ಅವರಿಗೆ ಕೊಡ್ಬೇಕು. ಹೌದು, ಅಷ್ಟೇ ನೋಡ್ರಿ ಶಿವರಾಜ್ ಅವ್ರ ಏನಂತಂದ್ರೆ ಮನೆಗೆ ಮಾಡಾರ್ಬೇಕು. ಒಕ್ಕಲ್ತನ ಅಂತಪ್ಪ ಅಂತಂದ್ರೆ ಇನ್ನೊಬ್ಬರ ಮೇಲೆ, ಇನ್ನು ಬಾಜು ಮನೆಯವರು ಅಥವಾ ಕೂಲಿಗಳ ಮೇಲೆ ಮಾಡೋದು ಬಹಳ ಕಷ್ಟ ಆದ್ರೆ ಉಳಿಯಂಗಿಲ್ಲ. ಏನು ಉಳಿಯಂಗಿಲ್ಲ. ಕೂಲಿ ಮೇಲೆ ಉಳಿದ್ರೆ ಏನು ಉಳಿಯಂಗಿಲ್ಲ ಅವ್ರಿಗೆ, ಏನು ಉಳಿಯೋದೇ ಇಲ್ಲ. ಅಂದ್ರೆ ಮತ್ತೆ ನಾವು ಮುಂಜಾನೆ 6 ಗಂಟೆಗೆ ಎದ್ದು ಹೊಲದಾಗ ಇರ್ಬೇಕು. ನಾವು ಮುಂಜಾನೆ ಹೋದ್ರೆ ಒಮ್ಮೆ ಸಾಯಂಕಾಲ ಒಮ್ಮೆ 6 ಗಂಟೆಗೆ ಬರ್ತಾವೆ. 10 ಗಂಟೆಗೆ ಹೋಗಿ ಮತ್ತೆ 4 ಗಂಟೆ ಸುಮ್ಮನೆ ನೋಡ್ಕೊಂಡ್ ಬರ್ತೇವಪ್ಪ ಅಂತಂದ್ರೆ ಹಂಗಲ್ಲ. ಹಂಗಂದ್ರೆ ಏನು ಉಳಿಯಂಗಿಲ್ಲ ಅದ್ರಾಗ. ಹೌದು. ಮತ್ತೆ ನಾವ ಈ ಟ್ಯಾಂಕ್ ಹಾಕೊಂಡು ಹಾಕಲ ಮೇಲೆ ನಾವ ಎಣ್ಣೆ ಹೊಡಿಬೇಕು, ನೋಡ್ಬೇಕು, ಹೆಂಗ್ ಹೊಡಿಬೇಕು, ಮಾಹಿತಿ ತಿಳ್ಕೊಂಡು ಅದನ್ನ ಪದ್ಧತಿ ಪ್ರಕಾರ ಮಾಡಿದ್ರೆ ಸಿಗ್ತದ್ರಿ. ಈಗ ನಾವೇ ಹೊಡಿಬೇಕು. ಕೂಲಿಯವ್ರ ನಿಟ್ರಿಗೇನೆ ಏನು ಉಳಿಯಂಗಿಲ್ಲ ಅದ್ರಾಗ. ಅವರಿಗೆ 500-600 ಕೂಲಿ ಕೊಡ್ಬೇಕಾ, ಮತ್ತೆ ನಾಷ್ಟ ಮಾಡಿಸ್ಬೇಕು, ಎಲ್ಲ ಮಾಡಿಸ್ಬೇಕು ಅವ್ರಿಗೆ. ಆದ್ರೆ ಏನು ಉಳಿತದೆ? ಉಳಿಯಂಗಿಲ್ಲ. ನಾವೇ ಹೊಡೆದ್ರೆ ಉಳಿತದೆ. ನಾವೇ ಎಣ್ಣೆ ಹೊಡಿಬೇಕು, ನಾವೇ ಕಳೆ ತೆಗಿಬೇಕು. ಇಷ್ಟು ಹೇಳ್ತದೆ ನೋಡಿ. ಒಳ್ಳೇದು ಶಿವರಾಜ್ ಅವರೇ. ಬಹಳಷ್ಟು ಚಿಕ್ಕ ರೈತರು ನೀವು ಹೇಳ್ದಂಗೆ ನಾವು ಮನೆಯವರು ಏನ್ ಮಾಡ್ಬೇಕು, ಮೈ ಮುರಿದ ಕೆಲಸ ಮಾಡ್ಬೇಕು. ಯಾಕಂತಂದ್ರೆ ಈಗ ನಾವು ಪ್ರತಿಯೊಂದಕ್ಕೂ ಲೇಬರ್ನ ಅಥವಾ ಕೂಲಿಯರನ್ನ ಇಟ್ಕೊಂಡಪ್ಪ ಅಂತಂದ್ರೆ ಬರುವಂಥದ್ದು ಏನಾಗುತ್ತಾ, ನಮಗೆ ಉಳಿಯಂಗಿಲ್ಲ. ಈ ರೀತಿಯಾಗಿ ನಾನು ಹೇಳೋದೇನಪ್ಪ ಅಂತಂದ್ರೆ, ಈಗ ಸಣ್ಣ ರೈತರಿದ್ರಿ ನೀವು, 2 ಎಕರೆ ಭೂಮಿ ಅದ, ಸಿಕ್ತಪ್ಪ ಅಂತಂದ್ರೆ 1 ಎಕರೆ 2 ಎಕರೆ ಲೀಜ್ ತಗೊಳ್ಳೋದು ಅಥವಾ ಬಕಣ್ಣ ರೊಕ್ಕ ಇರ್ತದ ಅಂತ ಹೇಳ್ಬಿಟ್ಟು ಈ ರೀತಿಯಾದಂಥ ಒಂದು ಮಾಹಿತಿಯನ್ನು ಗಮನಿಸಬೇಕು ರೈತರು. ತಾವು ಇವತ್ತು ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿಗೆ ಬಂದಿದ್ದೀರಿ. ನಿಮ್ಮ ಹತ್ತಿ ಬೆಳೆಯಲ್ಲಿ ಹೂ ಉದುರುವ ಮಾಹಿತಿಯನ್ನು ತಗೊಳ್ಳಿಕ್ಕೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು, ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಮಾಹಿತಿ ತಗೊಂಡು ಬರಕ್ಕೆ ಬಂದಿದ್ದೀರಿ. ಮುಂದಿನ ದಿನಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯ ಜೊತೆಗೆ ನಿರಂತರವಾದಂಥ ಸಂಪರ್ಕ ಇಟ್ಕೊಳ್ರಿ. ನಿಮಗೆ ಸಮಗ್ರ ಮಾಹಿತಿ ಇಲ್ಲಿ ಸಿಗ್ತದೆ. ಈ ವರ್ಷದ ಮುಂಗಾರು ಆಶಾದಾಯಕವಾಗಿದೆ, ಚಲೋ ಮಳೆ ಬೆಳೆ ಬರಕತ್ತವ. ನಿಮ್ಮ ಕೃಷಿ ವಿಚಾರಗಳನ್ನು ಸಣ್ಣ ರೈತರು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಶಿವರಾಜ್ ಅವರೇ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ದೇವದುರ್ಗ ತಾಲೂಕಿನ ಅಡಕಲಗುಡ್ಡ ಗ್ರಾಮದ ಶಿವರಾಜ್ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ.